ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೆ ಆತ್ಮೀಯವಾದ ಸ್ವಾಗತ. BA ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ರಾಜಕೀಯ ಸಿದ್ಧಾಂತ ಅನ್ನೋ ಒಂದು ಪೇಪರ್ ಇದೆ. ಅದರಲ್ಲಿ 3ನೇ ಅಧ್ಯಾಯ ರಾಜಕೀಯ ಸಂಪ್ರದಾಯ. ಹೋದ ವಿಡಿಯೋದಲ್ಲಿ ನಾವು ಉದಾರವಾದ ಬಗ್ಗೆ ಚರ್ಚೆ ಮಾಡಿದೀವಿ. ಈ ವಿಡಿಯೋದಲ್ಲಿ ನಾವು ಸಮಾಜವಾದ ಬಗ್ಗೆ ಚರ್ಚೆ ಮಾಡೋಣ. ನಾನು ಸೋಮಲಿಂಗ್ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಅಥಣಿ. ವಿದ್ಯಾರ್ಥಿಗಳೇ, ನೀವು ಸಮಾಜವಾದ ಎಂಬ ಪದ ಕೇಳಿರ್ತೀರಿ, ಓದಿರ್ತೀರಿ, ತಿಳ್ಕೊಂಡಿರ್ತೀರಿ. ಭಾರತದ ಸಂವಿಧಾನದಲ್ಲಿ ಸಮಾಜವಾದ ಎಂಬ ಪದ ಇದೆ. ಭಾರತ ಸಂವಿಧಾನ ಪೀಠಿಕೆಯಲ್ಲಿನೇ ನೀವು ಸಂವಿಧಾನ ಪದ ನೋಡ್ತೀರಿ. ಆದ್ರ ಸಮಾಜವಾದ ಎಂಬ ಸಿದ್ಧಾಂತ ಈಗಿಂದಲ್ಲ, ಭಾರತ ಸಂವಿಧಾನಕ್ಕಿಂತ ಮುಂಚೆ ಅದು ಬಂದಿದೆ. ಸಮಾಜವಾದ ಕಲ್ಪನೆಯು 18ನೇ ಮತ್ತು 19ನೇ ಶತಮಾನಗಳಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಉಂಟಾದ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಪ್ರತಿಕ್ರಿಯೆ ಆಗಿ ಹೊರಹೊಮ್ಮಿತ್ತು. ಕೈಗಾರಿಕಾ ಕ್ರಾಂತಿಯಿಂದ ಮಾಲೀಕರು ಮತ್ತು ಕಾರ್ಮಿಕರು ಹಿಂಗ 2 ವರ್ಗ ಸೃಷ್ಟಿಯಾದವು. ಕಾರ್ಮಿಕರ ವರ್ಗವು ಅತ್ಯಂತ ದಯನೀಯ ಮತ್ತು ಶೋಚನೀಯ ಸ್ಥಿತಿಯಲ್ಲಿ ಇತ್ತು. ಅದರಿಂದ ಕಾರ್ಮಿಕರ ವರ್ಗದ ಸ್ಥಿತಿಯಲ್ಲಿ ಸುಧಾರಣೆ ಆಗಬೇಕು, ಹೆಚ್ಚು ನ್ಯಾಯಯುತ ಸಮಾಜವನ್ನು ಸೃಷ್ಟಿಸಬೇಕು. ಆ ಕಾರಣದಿಂದ ಯುರೋಪದಲ್ಲಿನ ಸುಧಾರಕರ ನಡುವೆ ಸಮಾಜವಾದಿ ಚಿಂತನೆಯು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿತ್ತು. ಈ ಚಿಂತಕರಲ್ಲಿ ಬ್ರಿಟನದಲ್ಲಿನ ರಾಬರ್ಟ್ ಓವೆನ್ ಮತ್ತು ಫ್ರಾನ್ಸ್ದಲ್ಲಿನ ಹೆನ್ರಿ ಡಿ ಸೇಂಟ್ ಸೈಮನ್ ಅಂತ ಆರಂಭಿಕ ಚಿಂತಕರು ನಾವು ನೋಡ್ತೀವಿ. ಇವರು ಸಹಕಾರ ಮತ್ತು ಹಂಚಿಕೆಯ ಮಾಲೀಕತ್ವದ ಆಧಾರದ ಮೇಲೆ ಆದರ್ಶ ಸಮಾಜವನ್ನು ಪ್ರಸ್ತಾಪಿಸಿದರು. ಇದನ್ನು ಸಾಮಾನ್ಯವಾಗಿ ಯುಟೋಪಿಯನ್ ಸಮಾಜವಾದಿಗಳು ಎಂದು ಕರೆಯಲಾಗುತ್ತದೆ. ಈಗ ನಾವು ಸಮಾಜವಾದ ಎಂದರೆ ಏನು ಅದ್ ನೋಡೋಣ. ಸಮಾಜವಾದ ಎಂಬ ಪದವು ಲ್ಯಾಟಿನ್ ಪದ ಸೋಷಿಯರ್ ನಿಂದ ಬಂದಿದೆ. ಇದರ ಅರ್ಥ ಒಗ್ಗೂಡಿಸುವುದು ಅಥವಾ ಹಂಚಿಕೊಳ್ಳುವುದು, ಟು ಶೇರ್ ಇನ್, ಟು ಯುನೈಟ್, ಟು ಜಾಯಿನ್ ಅಂತ. ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುದು, ಅದರ ಫಲ ಎಲ್ಲರೂ ಹಂಚಿಕೊಂಡು ತಗೊಳ್ಳುದು. ಈ ಪದದ ಮೊದಲ ಬಳಕೆಯು 1827ರಲ್ಲಿ ಯುಕೆಯಲ್ಲಿ ಕೋಆಪರೇಟಿವ್ ಮ್ಯಾಗಜಿನಿನ ಒಂದು ಸಂಚಿಕೆಯಲ್ಲಿ ಕಂಡುಬರುತ್ತದೆ. 1830 ದಶಕದ ಆರಂಭದ ವೇಳೆಗೆ ಯುಕೆಯಲ್ಲಿ ರಾಬರ್ಟ್ ಓವೆನ್ ಮತ್ತು ಫ್ರಾನ್ಸ್ನಲ್ಲಿ ಸೇಂಟ್ ಸೈಮನ್ ಅವರ ಅನುಯಾಯಿಗಳು ತಮ್ಮ ನಂಬಿಕೆಗಳನ್ನು ಸಮಾಜವಾದ ಎಂದು ಉಲ್ಲೇಖಿಸಲು ಪ್ರಾರಂಭಿಸಿದರು. ದಶಕದಲ್ಲೇ ಯುರೋಪದಲ್ಲಿನ ಅನೇಕ ಕೈಗಾರಿಕಾಕರಣಗೊಂಡ ದೇಶಗಳಲ್ಲಿ, ಅಂದ್ರೆ ಇಂಡಸ್ಟ್ರಿಯಲೈಸ್ ಕಂಟ್ರೀಸ್ಗಳಲ್ಲಿ, ಅದರಲ್ಲಿ ವಿಶೇಷ ಫ್ರಾನ್ಸ್, ಜರ್ಮನಿ, ಬೆಲ್ಜಿಯಂ, ಇಂಥ ದೇಶಗಳಲ್ಲಿನೂ ಈ ಸಮಾಜವಾದ ಎಂಬ ಪದ ಚಿರ ಪರಿಚಿತವಾಯಿತು. ಸಮಾಜವಾದವು ಒಂದು ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆ ಆಗಿದ್ದು, ಉತ್ಪಾದನಾ ಸಾಧನಗಳಾದ ಕಾರ್ಖಾನೆಗಳು, ಭೂಮಿ ಮತ್ತು ಸಂಪನ್ಮೂಲಗಳು ಜನರ ಸಾಮೂಹಿಕ ಒಡೆತನಗಳಲ್ಲಿ ಇರಬೇಕು ಅಥವಾ ಜನರ ಪರವಾಗಿ ರಾಜ್ಯದಿಂದ ನಿರ್ವಹಿಸಲ್ಪಡಬೇಕು ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಅಸಮಾನತೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಸಮಾಜವಾದ ಆ ಕಾಲದಲ್ಲಿನ ವಿಚಾರ ಅಥವಾ ಸಿದ್ಧಾಂತ ಉದಾರವಾದದ ವಿರುದ್ಧವಾಗಿತ್ತು. ಉದಾರವಾದಿ ವಿಚಾರ ವ್ಯಕ್ತಿ ಜೀವನದಲ್ಲಿ ಯಾವುದೇ ತರಹದ ಹಸ್ತಕ್ಷೇಪ ಇರಬಾರದು, ವ್ಯಕ್ತಿಗೆ ಕಂಪ್ಲೀಟ್ ಫ್ರೀಡಮ್ ಇರಬೇಕು, ಸ್ವಾತಂತ್ರ್ಯ ಕೊಡಬೇಕು. ಆದ್ರೆ ಸಮಾಜವಾದವು ವ್ಯಕ್ತಿ ಸಮಾಜದ ಒಂದು ಭಾಗ, ಅದರಿಂದ ಎಲ್ಲರೂ ಒಗ್ಗೂಡಬೇಕು, ಅವ್ರು ಏನು ಶ್ರಮ ಮಾಡುತ್ತಾರೋ ಅದರದ್ದು ಎಲ್ಲರಿಗೆ ಲಾಭ ಆಗಬೇಕು, ಈ ವಿಚಾರ ಪ್ರಸ್ತಾವನೆ ಮಾಡುತ್ತಿದ್ದರು. ಈ ವ್ಯವಸ್ಥೆಯಲ್ಲಿ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಕೇಂದ್ರೀಕೃತವಾಗಬಾರದು, ಆದರೆ ಸಮಾಜದ ಎಲ್ಲಾ ಸದಸ್ಯರ ನಡುವೆ ಹೆಚ್ಚು ನ್ಯಾಯಯುತವಾಗಿ ಹಂಚಿಕೊಳ್ಳಬೇಕು ಎಂಬುದು ಕೇಂದ್ರ ಕಲ್ಪನೆ ಆಗಿದೆ. ಸಮಾಜವಾದದ
ಕೆಲವು ಪ್ರಮುಖ ಅಂಶಗಳು. ಒಂದು, ಸಾಧ್ಯವಾದಷ್ಟು ಸಮಾನತೆಯುಳ್ಳ ಸಮಾಜ. ಎರಡನೇದು, ಮೂಲಭೂತ ಅವಶ್ಯಕತೆಗಳನ್ನು ತೃಪ್ತಿಗೊಳಿಸಲು ಅವಕಾಶಗಳು. ಮತ್ತು ಉತ್ಪಾದನಾ ಸಾಧನಗಳ ಮೇಲೆ ಎಲ್ಲರ ಒಡೆತನ. ಅಂದ್ರ ಸಮಾಜದಲ್ಲಿ ವಿಷಮತೆ ಇರಬಾರದು. ಎಲ್ಲರೂ ಸಮಾನವಾಗಿರಬೇಕು. ಆರ್ಥಿಕತೆಯಿಂದ ಒಬ್ರು ಶ್ರೀಮಂತರು ಒಬ್ರು ಬಡವರು ಇರಬಾರದು. ಎಲ್ಲರದು ಆಹಾರ, ಬಟ್ಟೆ ಮತ್ತು ಮನೆ ಎಲ್ಲರಿಗಿರಬೇಕು. ಎಲ್ಲರೂ ಶಿಕ್ಷಣ, ಆರೋಗ್ಯ ಇಂಥ ಎಲ್ಲಾ ಸುವಿಧೆಗಳು ಎಲ್ಲರಿಗೂ ಸಿಗಬೇಕು. ಆ ಕಾರಣದಿಂದ ಸಮಾಜದ ಉತ್ಪಾದನೆಗಳ ಮೇಲೆ ಎಲ್ಲರದು ಮಾಲೀಕತ್ವ, ಕಾಮನ್ ಓನರ್ಶಿಪ್ ಅವ್ರ ಕಮ್ಯುನಿಟಿ ಓನರ್ಶಿಪ್ ಇರಬೇಕು ಅಂತ ಸಮಾಜವಾದಿ ಚಿಂತಕರು ವಾದ ಮಾಡಿದ್ರು. ಸಮಾಜವಾದದ ವಿಧಗಳು. ಒಂದು, ಪ್ರಜಾಪ್ರಭುತ್ವ ಸಮಾಜವಾದ. ಎರಡನೇದು, ಕ್ರಾಂತಿಕಾರಿ ಸಮಾಜವಾದ ಅಥವಾ ಮಾರ್ಕ್ಸ್ವಾದ. ಮೂರನೇದು, ಯುಟೋಪಿಯನ್ ಸಮಾಜವಾದ. ನಾಲ್ಕನೇದು, ಲಿಬರ್ಟೇರಿಯನ್ ಸಮಾಜವಾದ. ಈಗ ನಾವು ಮೊದಲ ಪ್ರಜಾಪ್ರಭುತ್ವ ಸಮಾಜವಾದ ನೋಡೋಣ. ಪ್ರಜಾಪ್ರಭುತ್ವದ ಸಮಾಜವಾದವು ಪ್ರಜಾಪ್ರಭುತ್ವದ ರಾಜಕೀಯ ವ್ಯವಸ್ಥೆಯನ್ನು ಸಮಾಜವಾದಿ ಆರ್ಥಿಕ ತತ್ವಗಳೊಂದಿಗೆ ಸಂಯೋಜಿಸಲು ಪ್ರಯತ್ನಿಸುತ್ತದೆ. ಇದರ ಪ್ರಕಾರ ಸರ್ಕಾರವು ಅಸಮಾನತೆಯನ್ನು ಕಡಿಮೆ ಮಾಡಲು ಆರ್ಥಿಕತೆಯನ್ನು ನಿಯಂತ್ರಿಸಬೇಕು. ಜೊತೆಗೆ ವೈಯಕ್ತಿಕ ಸ್ವಾತಂತ್ರ್ಯಗಳು, ರಾಜಕೀಯ ಹಕ್ಕುಗಳು ಮತ್ತು ನಾಗರಿಕ ಹಕ್ಕುಗಳನ್ನು ಸಹ ಗೌರವಿಸಬೇಕು ಎಂಬ ಕಲ್ಪನೆಯು ಈ ವಿಚಾರ ಗೌರವಿಸುತ್ತದೆ, ಎತ್ತಿ ಹಿಡಿಯುತ್ತದೆ. ಪ್ರಜಾಪ್ರಭುತ್ವ ಸಮಾಜವಾದಿ ದೇಶಗಳಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ಸಾಮಾಜಿಕ ಭದ್ರತೆ ಅಂತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವಲ್ಲಿ ರಾಜ್ಯವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಖಾಸಗಿ ಆಸ್ತಿ ಮತ್ತು ಮಾರುಕಟ್ಟೆಗಳು ಸಹ ಅಸ್ತಿತ್ವದಲ್ಲಿವೆ. ಪ್ರಜಾಪ್ರಭುತ್ವ ಸಮಾಜವಾದದ ಪ್ರಮುಖ ಚಿಂತಕರಲ್ಲಿ ಎಡ್ವರ್ಡ್ ಬರ್ನ್ಸ್ಟೇನ್, ಚಾರ್ಲ್ಸ್ ಟೇಲರ್ ಮತ್ತು ಭಾರತೀಯ ಚಿಂತಕರಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರ ಹೆಸರನ್ನು ನಾವು ನೋಡುತ್ತೀವಿ. ಸ್ವೀಡನ್ ಮತ್ತು ಡೆನ್ಮಾರ್ಕ್ ಅಂತ ದೇಶಗಳನ್ನು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದ ಸಮಾಜವಾದಿ ರಾಜ್ಯಗಳೆಂದು ಪರಿಗಣಿಸಲಾಗುತ್ತದೆ. ಎರಡನೇದು, ಕ್ರಾಂತಿಕಾರಿ ಸಮಾಜವಾದ ಅಥವಾ ಮಾರ್ಕ್ಸ್ವಾದ. ಇದು ಕ್ರಾಂತಿಯಿಂದ ತಕ್ಷಣವೇ ಸಮಾಜವಾದದ ಸ್ಥಾಪನೆ ಬಯಸುತ್ತದೆ. ಪ್ರಜಾಪ್ರಭುತ್ವ ಸಮಾಜವಾದವು ಕ್ರಮೇಣ ರೀತಿಯಲ್ಲಿ ಸಮಾಜವಾದದ ಸ್ಥಾಪನೆ ಕಲ್ಪಿಸುತ್ತದೆ. ಆದರೆ ಕ್ರಾಂತಿಕಾರಿ ಸಮಾಜವು ತಕ್ಷಣವೇ ಕ್ರಾಂತಿ ಮಾಡಿ ಸಮಾಜವಾದದ ರಚನೆಯನ್ನು ಮಾಡಬೇಕು, ಈ ವಿಚಾರ ಪ್ರಸ್ತಾವನೆ ಮಾಡುತ್ತದೆ. ಇದು ಸಮಾಜದಲ್ಲಿ ಕ್ರಾಂತಿ ಮೂಲಕ ಸಂಪೂರ್ಣ ಮತ್ತು ಅಮೂಲಾಗ್ರ ಬದಲಾವಣೆಯನ್ನು ಪ್ರತಿಪಾದಿಸುತ್ತದೆ. ಈ ದೃಷ್ಟಿಕೋನದ ಪ್ರಕಾರ ಬಂಡವಾಳಶಾಹಿ ವ್ಯವಸ್ಥೆಗಳು ಅಂತರ್ಗತವಾಗಿ ಶೋಷಣೆಗೆ ಒಳಗಾಗುತ್ತವೆ ಮತ್ತು ಅವುಗಳನ್ನು ಸುಧಾರಿಸಲು ಸಾಧ್ಯವಿಲ್ಲ. ಆದ ಕಾರಣ ಕಾರ್ಮಿಕ ವರ್ಗವು ಬಂಡವಾಳಶಾಹಿ ವರ್ಗವನ್ನು ಉರುಳಿಸಬೇಕು, ರಾಜ್ಯದ ನಿಯಂತ್ರಣವನ್ನು ವಶಪಡಿಸಿಕೊಳ್ಳಬೇಕು ಮತ್ತು ಶ್ರಮಜೀವಿಗಳ ಸರ್ವಾಧಿಕಾರವನ್ನು ಸ್ಥಾಪಿಸಬೇಕು. ಇದು ಅಂತಿಮವಾಗಿ ವರ್ಗರಹಿತ, ರಾಜ್ಯರಹಿತ ಮತ್ತು ಕಮ್ಯುನಿಸ್ಟ್ ಸಮಾಜಕ್ಕೆ ಕಾರಣವಾಗುತ್ತದೆ. ಪ್ರಮುಖ ವಿಚಾರವಂತರು ಸ್ವತಃ ಕಾರ್ಲ್ ಮಾರ್ಕ್ಸ್, ಫ್ರೆಡರಿಕ್ ಎಂಗಲ್ಸ್, ಲೆನಿನ್, ಮಾವೋ, ಸ್ಟಾಲಿನ್ ಇವರು. ಇತರ ಉದಾಹರಣೆ ಎಂದರೆ 1917ರಲ್ಲಿನ ಬೋಲ್ಶೆವಿಕ್ ರೆವಲ್ಯೂಷನ್, ಇದು ರಷ್ಯಾದಲ್ಲಿ ಆಯಿತು. ಮೂರನೇದು ಯುಟೋಪಿಯನ್ ಸಮಾಜವಾದ. ಇದು ಯುಟೋಪಿಯನ್ ಸಮಾಜವಾದವು ಸಮಾಜವಾದದ ಆರಂಭಿಕ ರೂಪವನ್ನು ಸೂಚಿಸುತ್ತದೆ. ಇದು ಸಹಕಾರ, ಹಂಚಿಕೆಯ ಆಸ್ತಿ ಮತ್ತು ಸಮಾನತೆಯ ಆಧಾರದ ಮೇಲೆ ಆದರ್ಶ
ಸಮಾಜ ಕಲ್ಪಿಸಿಕೊಂಡಿದೆ. ಈ ಚಿಂತಕರು ಶಾಂತಿಯುತ ಮತ್ತು ಕ್ರಮೇಣ ಬದಲಾವಣೆಗಳನ್ನು ನಂಬಿದ್ದರು. ಇವರು ಸಾಮಾನ್ಯವಾಗಿ ಪ್ರಪಂಚದ ಉಳಿದ ಭಾಗಗಳಿಗೆ ಉದಾಹರಣೆಗಳಾಗಿ ಮಾದರಿ ಸಮಾಜಗಳನ್ನು ನಿರ್ಮಿಸಲು ಪ್ರಯತ್ನಿಸಿದರು. ಇದರಲ್ಲಿ ಪ್ರಮುಖ ಚಿಂತಕರು ರಾಬರ್ಟ್ ಓವೆನ್. 4ನೇದು ಲಿಬರ್ಟೇರಿಯನ್ ಸಮಾಜವಾದ. ಲಿಬರ್ಟೇರಿಯನ್ ಸಮಾಜವಾದವು ಬಂಡವಾಳಶಾಹಿ ಮತ್ತು ಕೇಂದ್ರೀಕೃತ ರಾಜ್ಯ ನಿಯಂತ್ರಣ ಎರಡನ್ನೂ ವಿರೋಧಿಸುತ್ತದೆ. ಜನರು ಸಹಕಾರ ಸಂಘಗಳು, ಕಮ್ಯುನ್ಗಳು ಅಥವಾ ಕಾರ್ಮಿಕ ಮಂಡಳಿಗಳಂತ ವಿಕೇಂದ್ರೀಕೃತ ಸ್ವಯಂ ಪ್ರೇರಿತ ಸಂಘಗಳ ಮೂಲಕ ತಮ್ಮ ವ್ಯವಹಾರಗಳನ್ನು ನಿರ್ವಹಿಸುವ ಸಮಾಜವನ್ನು ಇದು ಕಲ್ಪಿಸುತ್ತದೆ. ಇದು ನೇರ ಪ್ರಜಾಪ್ರಭುತ್ವ ಮತ್ತು ಸ್ವಯಂ ನಿರ್ವಹಣೆಗೆ ಒತ್ತು ನೀಡುತ್ತದೆ. ಕೆಲವು ದೇಶಗಳಲ್ಲಿ ಸಮಾಜವಾದಿ ವಿಚಾರವನ್ನು ಆಚರಣೆ ಮಾಡಲಾಯಿತು. ಅದರಲ್ಲಿ ಸೋವಿಯತ್ ಒಕ್ಕೂಟ ಅಂದ್ರೆ USSR, ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ಯೂನಿಯನ್. ಇಲ್ಲಿ 19ನೇ ಶತಮಾನದಲ್ಲಿ ಲೆನಿನ್ ಅವರ ನೇತೃತ್ವದಲ್ಲಿ ಬೊಲ್ಶೆವಿಕ್ ರೆವಲ್ಯೂಷನ್ ಮಾಡಿ ಸಮಾಜವಾದ ರಾಜ್ಯದ ಸ್ಥಾಪನೆ ಮಾಡಲಾಯಿತು. ಅದೇ ರೀತಿ ಕ್ಯೂಬಾದಲ್ಲಿ ಚೆ ಗವೇರಾ ಮತ್ತು ಫಿಡೆಲ್ ಕ್ಯಾಸ್ಟ್ರೋ ಅವರ ನೇತೃತ್ವದಲ್ಲಿ ಸಮಾಜವಾದ ರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು. ಚೀನಾದಲ್ಲಿ ಕೂಡ ಮಾವೋ ಅವರ ನೇತೃತ್ವದಲ್ಲಿ ಸಮಾಜವಾದಿ ರಾಜ್ಯದ ಸ್ಥಾಪನೆ ಮಾಡಲಾಯಿತು. ಅದಕ್ಕೆ ಕಮ್ಯುನಿಸ್ಟ್ ಅಂತಾನೂ ಕರೆಯುತ್ತಾರೆ. ಇದೇ ರೀತಿ ಸ್ಕ್ಯಾಂಡಿನೇವಿಯನ್ ದೇಶಗಳಾದಂತ ಸ್ವೀಡನ್ದಲ್ಲಿ ಪ್ರಜಾಪ್ರಭುತ್ವದ ಸಮಾಜವಾದವನ್ನು ಆಚರಣೆ ಮಾಡಲಾಯಿತು. ನಾವು ನೋಡ್ತೀವಿ ನಮ್ಮ ದೇಶದಲ್ಲಿ ಕೂಡ ಹಲವಾರು ರೀತಿಯಲ್ಲಿ ಸಾರ್ವಜನಿಕ ನೀತಿಯಲ್ಲಿ ಸಮಾಜವಾದಿ ತತ್ವಗಳನ್ನು ನಮ್ಮ ದೇಶದಲ್ಲಿ ಆಚರಣೆ ಮಾಡಲಾಗುತ್ತದೆ. ಧನ್ಯವಾದಗಳು.